ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡುತ್ತಿದ್ದಂತೆ ಮುಂದಿನ ಸಿಎಂ ಆಗಲಿದ್ದಾರೆ ಡಿಕೆ ಶಿವಕುಮಾರ್. ಸಿಎಲ್ಪಿ ಸಭೆ ನಂತರ ಸಿಎಂ ತೀರ್ಮಾನದ ಬಗ್ಗೆ ಡಿಸೈಡ್ ಮಾಡಲಾಗುತ್ತೆ. ಮುಂದಿನ ಸಿಎಂ ಆಗಲಿರುವ ಡಿಕೆ ಶಿವಕುಮಾರ್ ಭಾನುವಾರ ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸಲಾಗುತ್ತೆ. ಸೋಮವಾರ ಅಥವಾ ಬುಧವಾರ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದ್ದು, ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆಯನ್ನ ನೀಡಿದ್ದು, ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗೆ ಇಂದು ಮಧ್ಯಾಹ್ನ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದಾರೆ. ರಾಜ್ಯಪಾಲರ ಅಲಭ್ಯತೆ ಇದ್ದಿದ್ರಿಂದ ಅವರ ವಿಶೇಷ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದು, ಇದೆಲ್ಲದರ ಮಧ್ಯೆ ಸಿಎಂ ಸ್ಥಾನಕ್ಕೆ ಮುಂದಿನ ಸಿಎಂ ಆಗಲಿದ್ದಾರೆ ಡಿಕೆ ಶಿವಕುಮಾರ್ ಅಂತ ಬೇಳೂರು ಗೋಪಾಲಕೃಷ್ಣ ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ಬಹುಶಃ ಒಂದು 2 ದಿವಸದಲ್ಲಿ ಬಹುಶಃ ಭಾನುವಾರ CLP ಕರೆದ ನಂತರ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕನ್ನೋದನ್ನ ನಿರ್ಧಾರವನ್ನು ಮಾಡ್ತಾರೆ. ಫಸ್ಟ್ CLP ಆಗಬೇಕಾಗಿದೆ, ಆನಂತರ ಮುಂದಿನ ನಿರ್ಧಾರ ಆಗ್ಬೋದು. ಆನಂತರ ಅದಾದ ನಂತರ ಮಾರನೇ ದಿವಸನೇ ಅಥವಾ ಸೋಮವಾರ ಮಂಗಳೂರೊಳಗೆ ಹೊಸ ಮುಖ್ಯಮಂತ್ರಿಗಳು ಆಗ್ತಾರೆ. ಅದೆಲ್ಲ ಏನಿಲ್ಲ, ಬಹುಮತ ಇಲ್ಲ, ಮೇಲ್ಗಡೆಯಿಂದ ಆದೇಶ ಇರುತ್ತೆ ಅಷ್ಟೇ. ಇನ್ನು ಹೈಕಮಾಂಡ್ ಏನು ಆದೇಶ ಇರುತ್ತೆ ಅದೇನೇ ಹೈಕಮಾಂಡ್ ಉತ್ತರದಲ್ಲಿ ಕೊಟ್ಟಿರ್ತಾರೆ ಅಷ್ಟೇ. ಅವ್ರು ಏನು ತೀರ್ಮಾನ ಮಾಡ್ತಾರೆ CLPಲಿ ಅದೇ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಆನಂತರ ಸೋಮವಾರ ಮಂಗಳವಾರ ದಿವಸದಲ್ಲಿ ಸೋಮವಾರ ಹೆಚ್ಚಿನ ಪಕ್ಷ ಆಗ್ಬೋದು ಅಂತ. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದ್ದು, ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಪಬ್ಲಿಕ್ ಟಿವಿಯ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಮುಂದೆ. ಡಿಕೆಶಿ ಸಂಪುಟದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಇರಲಿದ್ದಾರೆ. ಈ ಮೊದಲು ಯತೀಂದ್ರ ಸಂಪುಟ ಸೇರ್ಪಡೆಗೆ ಸಿದ್ದರಾಮಯ್ಯ ಒಪ್ಪಿರಲಿಲ್ಲ. ಹೈಕಮಾಂಡ್ ಸೂಚನೆಯಂತೆ ಸಿದ್ದರಾಮಯ್ಯರನ್ನ ಆಪ್ತ ಕೆಜೆ ಜಾರ್ಜ್ ಮನವೊಲಿಸಿದ್ದು, ಪುತ್ರನ ಸಂಪುಟ ಸೇರ್ಪಡೆಗೆ ಸಿದ್ದರಾಮಯ್ಯ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಯತೀಂದ್ರಗೂ ಕೂಡ ಯಾವುದೇ ಸ್ಥಾನಮಾನ ಬೇಡ, ಸಚಿವ ಸಂಪುಟದಲ್ಲೂ ಕೂಡ ಸ್ಥಾನಮಾನ ಬೇಡ ಅಂತ ಬೇಸರದಿಂದನೇ ಹೇಳಿದ್ರು. ಆದರೆ ಪದೇ ಪದೇ ಕೆಜೆ ಜಾರ್ಜ್ ಸಿಎಂ ನಿವಾಸದ ಬಳಿ ಹೋಗಿ ಅವರ ಮನವೊಲಿಸುವ ಕಾರ್ಯವನ್ನು ನೀಡಿದ್ರು. ಇನ್ನು ಅವರ ಮನವೊಲಿಸೋದಕ್ಕೆ ಹೈಕಮಾಂಡ್ ಕೆಜೆ ಜಾರ್ಜ್ಗೆ ಟಾಸ್ಕ್ ಅನ್ನು ಕೂಡ ನೀಡಿತ್ತು. ಸೊ ಈ ಟಾಸ್ಕ್ ಅಲ್ಲಿ ಕೆಜೆ ಜಾರ್ಜ್ ಸಕ್ಸಸ್ ಆಗಿದ್ದು, ಅಂತೂ ಇಂತೂ ಪುತ್ರನ ಸಂಪುಟ ಸೇರ್ಪಡೆಗೆ ಸಿದ್ದರಾಮಯ್ಯ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಬೆನ್ನಲ್ಲೇ ಮಂತ್ರಿಗಿರಿಗಾಗಿ ಈಗಾಗಲೇ ಕೆಲವರು ಲಾಭಿಯನ್ನ ಶುರು ಮಾಡಿದ್ದಾರೆ. ನಾ ಮುಂದು ತಾ ಮುಂದು ಅಂತ ಈಗಾಗಲೇ ಮಂತ್ರಿಗಿರಿಗಾಗಿ ಲಾಭಿ ಶುರು ಮಾಡಿದ್ದು, ಡಿಕೆ ಶಿವಕುಮಾರ್ ಟೀಮ್ ಸೇರಲು ಆಕಾಂಕ್ಷಿಗಳು ಲಾಭಿಯನ್ನ ನಡೆಸುತ್ತಿದ್ದಾರೆ. ಕೊಪ್ಪಳ ಜಿಲ್ಲೆ ನಾಯಕರಿಂದ ಮಂತ್ರಿಗಿರಿಗಾಗಿ ಲಾಭಿ ಕೂಡ ಶುರುವಾಗಿದ್ದು, ಮತ್ತೆ ದೆಹಲಿಗೆ ತೆರಳಿದ್ದಾರೆ ಹಿಟ್ನಾಳ್ ಬ್ರದರ್ಸ್. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ ರಾಘವೇಂದ್ರ ಹಿಟ್ನಾಳ್. ಇತ್ತ ಸಚಿವ ತಂಗಡಗಿ ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಮಂತ್ರಿ ಆಸೆಯನ್ನ ಈಗಾಗಲೇ ಬೇಳೂರು ಗೋಪಾಲಕೃಷ್ಣ ವ್ಯಕ್ತಪಡಿಸಿದ್ದು, ಸಚಿವ ಸ್ಥಾನಕ್ಕಾಗಿ ಶಾಸಕ ರಾಘವೇಂದ್ರ ಹಿಟ್ನಾಳ್, ಬಸವರಾಜ ರಾಯರೆಡ್ಡಿ ಹೀಗೆ ಹಲವರು ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸಲಿದ್ದಾರೆ. ಒಟ್ಟಾರೆಯಾಗಿ ಸಂಪುಟ ಪುನಾರಚನೆ ಆಗುತ್ತೆ. ಹೀಗಾಗಿ ಸಚಿವ ಸ್ಥಾನಕ್ಕಾಗಿ ಹಲವರು ಲಾಭಿಯನ್ನ ನಡೆಸ್ತಾ ಇದ್ದು, ಹೊಸ ಕ್ಯಾಬಿನೆಟ್ನಲ್ಲಿ ಯಾರಿಗೆಲ್ಲ ಚಾನ್ಸ್ ಸಿಗ್ಬೋದು, ಯಾರಿಗೆಲ್ಲ ಕೋಪ್ ನೀಡಬಹುದು ಅನ್ನುವಂತಹ ಕುತೂಹಲ ಕೂಡ ಸಾಕಷ್ಟು ಮನೆ ಮಾಡಿದ್ದು ರಾಜ್ಯದಲ್ಲಿ. ಇನ್ನು ಈಗಾಗಲೇ ಸಚಿವ ಸಂಪುಟದ ವಿಚಾರದ ಬಗ್ಗೆ ಕೂಡ ನಾಳೆ ಚರ್ಚೆ ನಡೆಯುವ ಸಾಧ್ಯತೆ ಕೂಡ ಇದೆ. ಇಲ್ಲ, ಸದ್ಯಕ್ಕೆ ಈ ಒಂದು ಪ್ರಕ್ರಿಯೆ ನಡೀಬೇಕು. ಸೋಮವಾರ ನಂತರ ಏನು ಇವತ್ತು ನೂತನ ಮುಖ್ಯಮಂತ್ರಿಗಳು ಯಾರಾಗ್ತಾರಲ್ವಾ, ಅದರ ನಂತರ ನಾವು ಮುಂದೆ ಏನು ಮಾಡಬೇಕು ನಿರ್ಧಾರ ಇರುತ್ತೆ. ಯಾಕಿಲ್ಲ ಅಂದಿದೆ, ಇದುವಲ್ಲ ಸಚಿವ ಸ್ಥಾನದ ಆಕಾಂಕ್ಷೆನೇ. ಆದರೆ ಫಸ್ಟ್ ಆಗಲಿ, ಮುಖ್ಯಮಂತ್ರಿಗಳಾದ ನಂತರ ಯಾವುದಂತ ಆಮೇಲೆ ಕೇಳೋಣ ಅದು ಅಲ್ಲ. ಹಾಗಾಗಿ ಬಹುಶಃ ಸೋಮವಾರ ಆಗ್ಬೋದು, ಇಲ್ಲಾಂದರೆ ಬುಧವಾರ ಆಗ್ಬೋದು.